ಒಳ ಮೀಸಲಾತಿ ಕೊಟ್ಟಿದ್ದು ನಮ್ಮದೇ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯವನ್ನ ಕೊಡಿಸುವ ಕೀರ್ತಿ ನಮ್ಮದೇ ಸರ್ಕಾರಕ್ಕೆ ಸಿಗಬೇಕು. ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡುವಂತಹ ಕೀರ್ತಿ ನಮ್ಮದೇ ಸರ್ಕಾರಕ್ಕೆ ಸಿಗಬೇಕು ಅಂತ ಹಾಡಿ ಹೊಗಳಿಕೊಳ್ಳುವ ಕಾಂಗ್ರೆಸ್ ಇದೀಗ ಹಗರಣಗಳ ಕೀರ್ತಿ ಕೂಡ ನಮಗೆ ಸಿಗಬೇಕು ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯನ್ನ ತಂದಿಟ್ಕೊಂಡಿದೆ. ಚರ್ಚೆ ಮುಂದುವರಿಸ್ತಾ ಹೋಗೋಣ. ರಘು ಅವರೇ, ಬ್ರೇಕ್ ಇಂತ ಮುಂಚೆ ಮಾತಾಡ್ತೀನಿ ಅಂದ್ರೆ ನೋಡಿ, ಬಟ್ ದಯವಿಟ್ಟು ಹಸಿ ಸುಳ್ಳುಗಳನ್ನು ಮಾತ್ರ ನಿಲ್ಲಿಸಿ. ವಿಡಿಯೋ ಒಂದು ನಿಮಿಷ ನೋಡಿ, ಆಮೇಲೆ ರಾಜೀನಾಮೆ ಯಾವುದಕ್ಕೂ ಕೊಟ್ಟಿದ್ದು ಬೇಡ. ಈಗ ನಮ್ಮ ಮಿತ್ರರು ಆಲ್ರೆಡಿ ಇದನ್ನ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದು ಇದು ತನಿಖೆ ನಡೀತದೆ. ಬಟ್ ನಿಜವಾಗ್ಲೂ ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು, ತಾವೇನು ಹೇಳ್ತಿದ್ರಿ, ಕಾಂಗ್ರೆಸ್ ಸರ್ಕಾರ ಇವತ್ತು ದೀನ ದಲಿತರಿಗೆ ಅವಕಾಶ ಕೊಟ್ಟಿದೆ ಅಂದ್ರೆ ನಾವು ಮಾತ್ರ ಕೊಡಕ್ ಸಾಧ್ಯ, ಅದು ಬಿಜೆಪಿ ಕೈಲಿ ಕೊಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಒಳ ಮೀಸಲಾತಿಯ ಪ್ರಾಬ್ಲಮ್ ಅನ್ನ 35 ವರ್ಷದ ಪ್ರಾಬ್ಲಮ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಆಮೇಲೆ ಆಮೇಲೆ ನಿಮ್ ಸಮಯ ಬಂದಾಗ ದಯವಿಟ್ಟು ಡಿಸ್ಟರ್ಬ್ ಮಾಡ್ಕೊಳ್ಳಿ. ನಾನು ಒಂದ್ ನಿಮಿಷ 10 ಸೆಕೆಂಡ್ ಒಂದ್ ನಿಮಿಷ ಆಮೇಲೆ ಮಾತಾಡೋದು. ನಾವು ಇವಾಗ ಭೂವಿ ನಿಗಮ ಅದನ್ನೇ ಮಾತಾಡ್ತೀನಿ. ಒಂದ್ ನಿಮಿಷ ಬೇರೆ ವಿಚಾರ ಮಾತಾಡಿ. ನಮ್ಮ ಗುಲ್ಬರ್ಗಾದಲ್ಲಿ 200 ರೂಪಾಯಿ ಕೆಲಸ ಮಾಡ್ತಾರೆ, 200 ರೂಪಾಯಿ ತಲೆ ಮೇಲೆ ಕಲ್ಲು ಎತ್ಕೊಂಡು ಕೆಲಸ ಮಾಡ್ತಾರೆ, ಬೆನ್ನು ಮೂಳೆ ಎಲ್ಲ ಬೆಂಡಾಗಿದೆ, ಅಂತ ದುಡ್ಡು ತೇಗ್ ತಿಂತಾ ಇದ್ದಾರೆ ಬಿಜೆಪಿ ಸರ್ಕಾರ. ಎರಡು ಸರ್ಕಾರ, ಬಿಜೆಪಿ ಕಾಂಗ್ರೆಸ್ ಎರಡು ಸರ್ಕಾರದಲ್ಲಿ ಇರೋದು ಹಗರಣ ಆಗಿದೆ, ಈ ಸರ್ಕಾರದಲ್ಲೂ ಹಗರಣ ಆಗಿದೆ. ಅದ್ರ ಬಗ್ಗೆ ಮಾತಾಡೋಣ. ವಿಷಯ ಅದ್ರ ಬಗ್ಗೆ ನೋಡಿ, ಬೇರೆ ಒಳ ಮೀಸಲಾತಿ ಬೇಡ, ಬೇರೆ ಬೇರೆ ಕಾಂಗ್ರೆಸ್ ಅದ್ರ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ವಕ್ತಾರರಾಗಿ ಹೇಳ್ತೀನಿ, ಬಡವರ ದುಡ್ಡನ್ನು ಯಾರು ತಿಂತಾರೋ ಅವ್ರು ಕುಷ್ಠರೋಗ ಬಂದು ಸಾಯ್ಲಿ. ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ನಾವು ಯಾವತ್ತೂ ತಿಂದಿಲ್ಲ, ನಾವು ಯಾವತ್ತೂ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಿಸರ್ಚ್ ಸಂಸ್ಥೆ ಒಂದು ರಿಸರ್ಚ್ ಮಾಡಿದೆ. ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಭ್ರಷ್ಟಾಚಾರದ ಹಣವನ್ನು ತಿಂದವರು ಕುಷ್ಠರೋಗ ಬಂದು ಸಾಯ್ಲಿ ಅಂತ ಬಡವರ ದುಡ್ಡನ್ನು ಯಾರು ತಿಂತಿದ್ದಾರೋ ಅವರಿಗೆ ಕುಷ್ಠರೋಗ ಬಂದು ಸಾಯ್ಲಿ. ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಗಮದ ನಿಗಮದ ಅಧ್ಯಕ್ಷರನ್ನ ಪಕ್ಕಕ್ಕಿಡೋಣ. ಎಡಿಆರ್ ಒಂದು ರಿಸರ್ಚ್ ಮಾಡಿ ಹೇಳ್ತು, ಇಡೀ ದೇಶದಲ್ಲಿ ಯಾವ್ಯಾವ ಸಚಿವರುಗಳು ಎಷ್ಟು ಕ್ರಿಮಿನಲ್ ಕೇಸ್ಗಳನ್ನು ಹಾಕೊಂಡಿದ್ದಾರೆ, ಭ್ರಷ್ಟಾಚಾರದ ಕೇಸ್ಗಳನ್ನು ಹಾಕೊಂಡಿದ್ದಾರೆ ಅಂತ. 31 ಜನ ಮಿನಿಸ್ಟರ್ ಕರ್ನಾಟಕದಲ್ಲಿ 23 ಜನರ ಮೇಲೆ ಕೇಸ್ ಇದೆ, ಗೊತ್ತಾ? ಕೇಂದ್ರ ಸರ್ಕಾರದ 260ರಲ್ಲಿ 150 ಜನದ ಮೇಲೆ ಎಂಪಿಗಳ ಮೇಲೆ ಇದೆ. ಆಕ್ಷನ್ ತಗೊಳ್ಕೊಳ್ಳಿ. ಫಸ್ಟ್ ಮಾತಾಡಿ, ನೀವು ಅದನ್ನ ಡಿಸ್ಕ್ರಿಮಿನೇಟೆಡ್ ಬೇಡ. ನೀವು ಇವತ್ತು ಬಂದಿರೋದು ಕರ್ನಾಟಕ ನೀವು ಡಿಸ್ಕ್ರಿಮಿನೇಟೆಡ್ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸೋದು ಮಾತಾಡ್ತಾರಲ್ಲ, ಪಕ್ಷ ವಿರುದ್ಧ ಮಾತಾಡ್ತಾರೆ, ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮಾತಾಡ್ತಾರೆ, ಜೆಡಿಎಸ್ ವಿರುದ್ಧ ಮಾತಾಡ್ತಾರೆ. ಇವ್ರು ಬರೀ ಮೇಡಮ್ ಸಾರ್ವಜನಿಕರ ಓಟ್ ಹಾಕ್ಬಿಟ್ಟು ಇವ್ರನ್ನ ಅಧಿಕಾರದಲ್ಲಿ ತಂದಿರೋರು ಸಾರ್ವಜನಿಕರ ಪರವಾಗಿ ಇವ್ರು ಮಾತಾಡ್ತಾ ಇಲ್ಲ. ಯಾವುದೇ ಪಕ್ಷ ಇರ್ಲಿ ಮಾತಾಡ್ಬೇಕು. ಒಂದ್ ನಿಮಿಷ ನೋಡಿ, ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದೇ ಬೋರ್ವೆಲ್ ಹಗರಣ 431 ಕೋಟಿ ಬಡವರ ಹಣವನ್ನ ಯಾರು ಮಾಡಿದ್ರು? ಇಷ್ಟು ಭ್ರಷ್ಟಾಚಾರಗಳಿಗೆ ಬಿಜೆಪಿ ಕಾರಣನಾ? ಲೂಟಿ ಹೊಡೆದು ದಲಿತರು ಮುಗಿಸ್ಬಿಟ್ರಿ, ದಲಿತರ ಹೇಳ್ಕೊಂಡು ಹೈಯಿಂದ ಯಾರು ಬಿಟ್ಟಿದ್ದೀರಿ ನೀವು? ಅಲ್ಪಸಂಖ್ಯಾತರು. ಬಿಜೆಪಿಯವರು ಕಾಂಗ್ರೆಸ್ ಹೇಳುವ ಕಾಂಗ್ರೆಸ್ ವಕ್ತಾರರ ಮಾತನ್ನು ಯಾಕೆ ಬ್ಲಾಕ್ ಮಾಡ್ತಾವ್ರೆ ಅಂದ್ರೆ ಅವರಲ್ಲಿ ಯಾವುದೇ ಹುರುಳಿಲ್ಲ. ಭ್ರಷ್ಟಾಚಾರದ ಮನೆಯೇ ಬಿಜೆಪಿ ತವರು ಮನೆ. ಓಕೆ, ಅದು ಬಿಡಿ. ಗೂಳಿಹಟ್ಟಿ ಶೇಖರ, ಒಂದ್ ನಿಮಿಷ, ಗೂಳಿಹಟ್ಟಿ ಶೇಖರ್ ಅವರು ಇದೇ ಬೋವಿ ಸಮುದಾಯದ ನಾಯಕರೊಬ್ರು ಬಿಜೆಪಿ ಅವರ ಮೇಲೆ 22,000 ಕೋಟಿ ಹಗರಣದ ಲೆಟರ್ ಬರ್ದಿದ್ರು. ಯಾರು ಬರ್ದಿದ್ರು ಸ್ವಾಮಿ? ಇದೇ ಬಿಜೆಪಿ ಅವರ ಮೇಲೆ. ನಮ್ಮ ಮೇಲೆ ಯಾವ ಹಗರಣ ಇದು? ತಗೊಳ್ರಿ ಪ್ಲೀಸ್.
ತಗೊಳ್ರಿ action. ಸರ್ಕಾರ ಇದೆಯಲ್ಲ ನಿಮ್ದು. ಒಂದ್ ನಿಮಿಷ ತಗೊಳ್ರಿ, ತಾಕತ್ತು ತಗೊಳಕ್ಕೆ. ಇವತ್ತು ಕೇಸ್ ಹಾಕಕ್ ತಾಕತ್ತಿಲ್ಲ. What about PCM? What about 40% ಸರ್ಕಾರ? What about PSI ಹಗರಣ? ಒಂದೇ ಒಂದು ಕೇಸ್ ಹಾಕಿ ನಿಮ್ಗೆ ತಾಕತ್ತಿದ್ರೆ ಬಂಡಲ್ ಬಿಡೋಲ್ಲ. ಯಾರು arrest ಮಾಡಿದ್ರಿ? ಯಾರು arrest ಮಾಡಿದ್ರಿ? ಇವತ್ತು 3,000 ಇದೆ. ನಾಗಮೋಹನ್ ದಾಸ್ ವರದಿನಲ್ಲಿ 3,000 ಕೋಟಿ ಹಗರಣ ಆಗಿದೆ. ಬಡವರನ್ನ ಕೊಲೆ ಮಾಡಿದಂತ ಬಿಜೆಪಿ ನಾಯಕರುಗಳು ಇವತ್ತು ಬಡವರನ್ನ ಕೊಲೆ ಮಾಡಿದಂತ ಬಿಜೆಪಿ ಯಾವ ನಾಚಿಕೆ ಇದೆ? ಒಂದ್ ನಿಮಿಷ ನಾಗಮೋಹನ್ ದಾಸ್ ಒಂದ್ ನಿಮಿಷ ವಿಜಯ್ ಒಂದ್ ನಿಮಿಷ ಬಿಟ್ಬಿಡಿ, ಆಮೇಲೆ ಮಾತಾಡಿ.